ಅಯ್ಯೋ ಅದಕ್ಕೆ ಇತ್ತೀಚೆಗೆ ನನ್ನ ಗಂಡ ತುಂಬ ಪೋಲಿ ಆಗೋಗ್ಬಿಟ್ಟಿದ್ದಾರೆ. ಅಯ್ಯೋ ಬಿಡ್ರಿ. ನೀನು ಈ ಮಾತು ಹೇಳುವಾಗ ಸೀನಾ ನಮ್ಮ ಎದುರಿಗೆ ಎತ್ತ. ಪಿಂಕಿ ಅವನ ಜೊತೆನೇ ಇದ್ಲಿ. ಹಂಗೆ ನೀನು ಇಟ್ಕೊಂಡು ಎಳ್ಕೊಂಡು ಅಮ್ಮ ಅಂತ ಮುದ್ದು ಕೊಟ್ಬಿಡ್ತೀನಿ ಬೇಬೆ. ಅದು ಏನು ಮಾತಾಡಬೇಡಗೊಂಡು. ನಿನಗೆ ಎಲ್ಲ ಸತ್ಯ ಗೊತ್ತಿದ್ರು ನಮ್ಮಿಂದ ಯಾಕೆ ಮುಚ್ಚಿಟ್ಟೆ? ಅವತ್ತು ಪೊಲೀಸ್ ಸ್ಟೇಷನಲ್ಲಿ ಎಂಥ ಸುಳ್ಳು ಹೇಳ್ಬಿಟ್ಟೆ ಗುಂಡು ನೀನು? ಯಾಕವ ಸುಳ್ಳು ಹೇಳ್ದೆ? ಸತ್ಯ ತಿಳ್ಕೊಳ್ದೇ ಇರೋಷ್ಟು ದೂರ ಆಗಿದ್ವ ನಾವು? ಇಲ್ಲ ಅಮ್ಮ. ಅಮ್ಮ ಅಂದರೆ ಏನು ಹೇಳು ಗುಂಡು? ಅಮ್ಮನಿಗೆ ಮಕ್ಕಳು ನೋವು ನಲಿವು ಎಲ್ಲ ಗೊತ್ತಿರುತ್ತೆ. ಅಮ್ಮ ಮಕ್ಕಳು ಮಧ್ಯೆ ಯಾವ ರಹಸ್ಯನೂ ಇರಲ್ಲ. ಅವತ್ತು ನೀನೇ ಬಾಯ್ಬಿಟ್ಟು ಹೇಳ್ದೆ ಅದಕ್ಕೆ ನೀವು ತಾಯಿ ಸಮಾನ ಅಂತ. ಆದರೆ ಇವತ್ತು ಅಮ್ಮನ ಹತ್ರನೂ ಸತ್ಯ ಹೇಳಿಲ್ಲ, ಅಮ್ಮನ ಸ್ಥಾನ ಕೊಟ್ಟಿರೋ ನನಗೂ ಸತ್ಯ ಹೇಳಿಲ್ಲ. ಇನ್ಯಾರಿಗೆ ಸತ್ಯ ಹೇಳಬೇಕು ಅಂದ್ಕೊಂಡಿದ್ದೆ ಗುಂಡು? ನಾನು ಯಾಕೆ ನಿಮ್ಮಿಂದ ವಿಷಯ ಮುಚ್ಚಿಟ್ಟೆ ಅನ್ನೋದು ನಿಮ್ಗಿನ್ನೂ ಗೊತ್ತಿಲ್ಲ. ಒಂದು ನಿಮಿಷ ನನ್ನ ಮಾತು ಅರ್ಥ ಮಾಡ್ಕೊಳ್ಳಿ. ಕೇಳಲ್ಲ ಗುಂಡು, ನಮಗೆಲ್ಲ ಸತ್ಯ ಗೊತ್ತಾಗಿದೆ. ಅಲ್ಲ, ನೀನು ನಮಗಿಂತ ಮೋಸ ಮಾಡ್ತೀಯ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನಿನ್ನಿಂದ ಗೊತ್ತಾಗಬೇಕಿದ್ದ ಸತ್ಯ ಇನ್ಯಾರಿಂದನೋ ಗೊತ್ತಾಯ್ತು. ಅದಕ್ಕೆ ನಾನೇನು ಮೋಸ ಮಾಡ್ತಾ ಇಲ್ಲ. ರಶ್ಮಿ, ಇದು ಮೋಸ ಅಲ್ಲದೆ ಮತ್ತೇನವ? ಅಮ್ಮ, ಎಲ್ಲ ವಿಷಯ ಗೊತ್ತಿದ್ದು ನೀನು ಹಿಂಗೆ ಅಂತ ಇದೆಯಾ? ನಿಮಗೆಲ್ಲ ವಿಷಯ ಗೊತ್ತಲ್ವಾ? ಹಾಗಾದ್ರೆ ಈ ವಿಷಯನ ಅಣ್ಣಂಗೆ ಯಾಕೆ ಹೇಳಲಿಲ್ಲ? ಅದಕ್ಕೆ ಗಂಡ ಹೆಂಡತಿ ಅಂದಮೇಲೆ ಅವರಿಬ್ಬರ ಮಧ್ಯೆ ಯಾವ ರಹಸ್ಯನೂ ಇರಬಾರ್ದಲ್ವಾ? ಆದರೆ ನನ್ನ ವಿಷಯನ ಯಾಕೆ ಇನ್ನೂ ರಹಸ್ಯವಾಗಿಟ್ಟಿದ್ಯಾ? ಯಾಕೆ ಅಂದರೆ ಅಣ್ಣಂಗೆ ಏನಾದರೂ ಅಪ್ಪಿ ತಪ್ಪಿ ವಿಷಯ ಗೊತ್ತಾಗೋದ್ರೆ ನಿಂತ ಜಾಗದಲ್ಲೇ ಸೀನನ್ ಎದೆನ ಸೀಳ್ಬಿಡ್ತಾನೆ. ನೆಮ್ಮದಿ ಎಲ್ಲ ಹಾಳಾಗೋಗುತ್ತೆ, ಸಂತೋಷ ಎಲ್ಲ ಸುಟ್ಟು ಹೋಗುತ್ತೆ. ಈ ವಿಷಯ ಏನಾದರೂ ಗೊತ್ತಾದ್ರೆ ಜೀವನದಲ್ಲಿ ಯಾವತ್ತೂ ಮಾಸಕ್ಕಾಗದೇ ಇರೋ ಅಷ್ಟು ದೊಡ್ಡ ಗಾಯ ಆಗತ್ತೆ ಅಣ್ಣಂಗೆ. ಅದಕ್ಕೆ ಈ ಕಾರಣ ಎಲ್ಲ ಗೊತ್ತಿದ್ದಕ್ಕೆ ನೀನು ಈ ವಿಷಯ ಹೇಳಿಲ್ಲ ಅಲ್ವಾ ಅಣ್ಣಂಗೆ? ಅದಕ್ಕೆ ಇದೇ ಕಾರಣಕ್ಕೆ ನಾನು ಯಾವ ಸತ್ಯನೂ ನಿನ್ನ ಹತ್ರ ಹೇಳಿಲ್ಲ. ನಿನ್ನ ಹತ್ರ ಏನೋ ಜೋರಾಗಿ ಮಾತಾಡಬೇಕು ಅಥವಾ ನಿಂಗೆ ಮನ್ಸಿಗೆ ನೋವು ಮಾಡಬೇಕು ಅಂತ ನಾನು ಹಿಂಗೆ ಆಡ್ತಾ ಇಲ್ಲ. ಅದಕ್ಕೆ ಸತ್ಯ ಏನು ಅಂತ ನಿಮಗೂ ಗೊತ್ತು, ಆದರೆ ನನ್ನ ಪರಿಸ್ಥಿತಿನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ಅಂತ ಹಿಂಗೆ ಹೇಳ್ದೆ ಅಷ್ಟೇ. ರಶ್ಮಿ, ಅಳ್ಬೇಡ ಕದ, ಅಳ್ಬೇಡ. ಬಿಡು, ದೇವಸ್ಥಾನಕ್ಕೆ ಬಂದಿದ್ಯಾ, ನೀನೆಲ್ಲ ಕಷ್ಟಗಳನ್ನ ತಾಯಿ ಹತ್ರ ಹೇಳ್ಕೊ. ನಮ್ದವ್ರ ಯಾವತ್ತೂ ಕೈ ಬಿಡಲ್ಲ ತಾಯಿ. ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡ್ತಾಳೆ. ಅಳ್ಬೇಡ ಕಂದ, ಅಳ್ಬೇಡ. ಗುಂಡು, ಒಂದು ವಿಷಯ, ಈಗಾಗಲೇ ನನ್ನ ಗಂಡನಿಂದ ಇಂಥ ದೊಡ್ಡ ಸತ್ಯನ ಮುಚ್ಚಿಟ್ಟಿದ್ದೀನೋ ನೋವೇ ಕಾಡ್ತಿದೆ ನನಗೆ. ಅವ್ರ ಹರಕೆ ತೀರ್ಸಿದ್ಮೇಲೆ ಎಲ್ಲ ವಿಷಯನೂ ಹೇಳ್ತೀನಿ. ಹಂಗೆ ಮಾತ್ರ ಮಾಡಕ್ ಹೋಗು. ಮಗ, ಮಾವ